ಅಭಿಮಾನಿ ಸಂಘದ ಸದಸ್ಯ. ಇವತ್ತಿನ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಲೋಕೇಶ್ವರ್ ಅವರ ಅಸಮಾಧಾನಿತರ ಸಭೆ. ಇದಕ್ಕೇನಕ್ಕೆ ಅಸಮಾಧಾನವಾಯಿತು ಅಂತಂದ್ರೆ ನಿಮ್ಗೆಲ್ಲ ಚುನಾವಣೆ ಗೊತ್ತಿರೋ ವಿಚಾರ. ಚುನಾವಣೆಗಳಲ್ಲಿ ನವ ಯುವಕನ ಟೈಪ್ ಗಲ್ಲಿಲು ಈ ತಾಲೂಕಿನ ಗಲ್ಲಿಗಲ್ಲಿಲು ಹೋರಾಟ ಮಾಡಿ ಷಡಕ್ಷರಿ ಅವರ ಗೆಲ್ಲಿಗೆ ಹಗಲು ರಾತ್ರಿ ಅನ್ನೋದೇ ಹೋರಾಟ ಮಾಡಿದ್ದಾರೆ. ಅವ್ರು 2 ಎಲೆಕ್ಷನ್ ಇಂಥವ್ರು ಇಷ್ಟೊಂದು ಎಫರ್ಟ್ ಹಾಕಿರಲಿಲ್ಲ. ಅಷ್ಟೊಂದು ಎಫರ್ಟ್ ಹಾಕಿ ಗೆಲ್ಲಕ್ಕೆ ಲೋಕೇಶ್ವರ್ ಅವರೇ ಕಾರಣ. ಲಾಸ್ಟ್ ಟೈಮ್ ಷಡಕ್ಷರಿಗಳು ಸೋತಾಗ 32,000 ಓಟ್ ಬಂದಿದ್ದು, 72,000 ಓಟ್ ಬಂತು. ಎಲ್ಲಿಂದ ಬಂದು 72,000 ಓಟು? ಬಿಕಾಸ್ ಆಫ್ ಲೋಕೇಶ್ವರ್. ಅದಕ್ಕೆ ಕಾರಣ 72,000 ಓಟು ಅವ್ರಿಗೆ ಉದ್ರಿಲ್ಲ. ಅಲ್ಲಿ ಮಾಡಲೇಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷ ಡಿ ಕೆ ಶಿವರ್ನ ಮತ್ತೆ ಸಿದ್ದರಾಮಯ್ಯ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ತಾಲೂಕು ಅಧ್ಯಕ್ಷ ಇದ್ದಾರೆ, ತಾಲೂಕಲ್ಲಿ ಸೌಜನ್ಯಕ್ಕಾದ್ರೂ ಯಾರು 4 ಜನ ಮಾತಾಡ್ಸಲ್ಲ ರೀ. ಬೇಕಾದ್ರಲ್ಲ ಅಧಿಕಾರ ಅವ್ರಿಗೆ. ಇವನು ಸ್ವಂತಕ್ಕೆ ಅಧಿಕಾರ ಮಾಡಿಕೊಂಡವರು ತಾಲೂಕಿನ ಜನಕ್ಕೋಸ್ಕರ ತಾಲೂಕು ಅಧ್ಯಕ್ಷ ಮಾಡಿರೋದು. ನಾವು ಸೌಜನ್ಯಕ್ಕೋಸ್ಕರ ಕಾಂತರಾಜ್ ಅವರು ಯಾವುದೇ ಕಾರಣಕ್ಕೋಸ್ಕರ ಯಾರನ್ನ ಮಾತಾಡ್ಸಲ್ಲ. ಅವರು ಅಂತ ಅಧಿಕಾರ ಬಿಟ್ಟು ಬೇರೆ ಬಿಟ್ಕೊಳ್ಳಿ ಮಾಡ್ಕೊಳ್ಳಿ. ಅವರು ಇದೊಂದು ದಯವಿಟ್ಟು ಶಾಸಕರು ಏನೇನು ನ್ಯೂನತೆಗಳಿದಾವೆ ಆಯ್ತು, ಅವ್ರಿಗೆ ಬೇಕು ಅಂತ ಮಾಡ್ಯಾರ, ಬೇಡ ಅಂತ ಮಾಡ್ಯಾರ, ಪ್ರಶ್ನೆ ಬೇಕಾಗಿಲ್ಲ. ಈಗ ಇಲ್ಲಿ ಚುನಾವಣೆ ಬಿಸಿ ಇದ್ರು, ವಿಧಾನಸೌಧ ಅಧಿವೇಶನ ಸ್ಟಾರ್ಟ್ ಆಯ್ತು, ಅಲ್ಲಿ ಫಂಕ್ಷನ್ ಓಡಾಡ್ತಾ ಇದಾರೆ. ಮುಂದಿನ ದಿನಗಳ ಸರಿಪಡಿಸಲೇಬೇಕು. ಮುಂದಿನ ದಿನ ಸರಿಪಡಿಸಲಿಲ್ಲ ಅಂತಂದ್ರೆ ತಾಲೂಕಿನ ಕಾರ್ಯಕರ್ತರು ಇವ್ರ ಹುದ್ದೆಗೆ ಎಡ್ಕೊಂತಾರೆ, ಬೇರೆಯವರಿಗೆ ಅವಕಾಶ ಆಗುತ್ತೆ. ಕಾಂಗ್ರೆಸ್ ಪಕ್ಷ ಸೋಲು ಕಾರಣ ಶಾಸಕರು ಮತ್ತು ಹಳೆಯ ಕಮಿಟಿಯಲ್ಲಿ ಅವರೇ ಕಾರಣ ಆಗ್ತಾರೆ ಅಂತೇಳಿ ಈ ಮೂಲಕ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ. ಯಾವುದೇ ರೀತಿ ಆದ್ರೂ ನಮ್ಮ ಲೋಕೇಶ್ವರ್ ಅವ್ರನ್ನ ಕಡೆಗಣಿಸಿದ್ದೆ ಆದ್ರೆ ಅದರಿಂದ ತಕ್ಕ ಪ್ರತಿಫಲ ಅವರು ಅನುಭವಿಸಲೇಬೇಕಾದ ಮುಂದಿನ ದಿನಗಳಲ್ಲಿ ಮಾತು ನಿಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ. ಸುಮಾರು ಗೆದ್ದು 2 ತಿಂಗಳಾಯ್ತು ಈ ಲೋಕೇಶ್ವರ್ ಅಭಿಮಾನಿಗಳು ಅಂತ ನಾವೇನಿದೀವಿ ನಮ್ಮನ್ನೆಲ್ಲ ಕಡೆಗಣಿಸಿ ನಮ್ಮ ಲೀಡರ್ ಅಂತ ಲೋಕಣ್ಣರು ಹೋರಾಟ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷ ಗೆದ್ದಿರೋ ಕಾರಣನೇ ಮನೆಗೆ ಹೇಳ್ತಾ ಇದೆ. ಲೋಕಣ್ಣನೇ ಕಾರಣ ಗೆದ್ದಿರೋದಕ್ಕೆ. ಯಾವುದೇ ಕಾರಣಕ್ಕೂ ಲೋಕಣ್ಣ ಇಲ್ಲ ಅಂದ್ರೆ ಗೆಲ್ಲಕ್ಕಾಗ್ತಾನೆ ಇರಲಿಲ್ಲ ಅಂತೇಳಿ ಗೆದ್ದಿ ಮಾರನೇ ದಿವಸನೇ ನೀನು ಯಾರು ಅಂತ ಮಾತಾಡ್ಸೋರೆ ಗೊತ್ತಿಲ್ಲ ಅಂದ್ರೆ ಹಿಂಗಾದ ಬೇರೆ ಅವ್ರೊಬ್ಬರು ಅಧಿಕಾರ ಮಾಡ್ಕೊಂಡ್ರೆ ಸಾಗಲ್ಲ. ಕಾರ್ಯ ನೀವು ನಮ್ಮ ಪಕ್ಷದವರೇ, ನಮ್ಮ ಪಕ್ಷದವರೇ ನಿಮ್ಗೂ ಒಂದೇ ಸರಿ ಸಮವಾಗಿ ತಗೊಂಡೋಗ್ತೀನಿ ಅಂತೇಳಿ ಅವತ್ತೇನು ಬಂದು ನಮ್ಮ ಲೋಕಣ್ಣವ್ರ ಮನೆಗೆ ಬಂದು ಪ್ರಾಮಿಸ್ ಮಾಡಿ ಹೋದವರು ಗೆದ್ದ ಮೇಲೆ ಯಾವ ನಡವಳಿಕೆ ನಡ್ಕೊಂತ ಇಲ್ಲ. ಅವತ್ತು ಬಂದ್ರು ನೀವೆಲ್ಲ ಒಂದೇ, ನಾವ್ ಯಾವ್ದೇ ತರದ ಭೇದ ಮಾಡಲ್ಲ ಅಂತ ಹೇಳಿದ್ರು. 2-3 ಫಂಕ್ಷನ್ ಮಾಡೋರೆ, 2-3 ಫಂಕ್ಷನ್ ಒಂದು ಅವ್ರು ಯಾರಲ್ಲಿ ನಮ್ಗೆಲ್ಲ ಯಾರಿಗೂ ಒಂದು ಮಾತಿಲ್ಲ. ಹಿಂಗಾದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ತುಂಬಾ ಹೊಡೆತ ಬಿಡುತ್ತೆ. ಇದಕ್ಕೆ ಸೂಕ್ತವಾಗಿ ಕ್ರಮ ಜಿಲ್ಲಾಧ್ಯಕ್ಷರು, ರಾಜ್ಯಾಧ್ಯಕ್ಷರು ಇದನ್ನ ಕ್ರಮ ತಗೊಂಡು ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲಿ ಗುರ್ತಿಸ್ಕೊಂಡು ಈ ಲೀಡರ್ ಅಂತ ಓಡಾಡ್ತಾ ಇದ್ರಲ್ಲ ಅವ್ರನ್ನ ಕರೆದು ಸರಿ ಎಲ್ಲಾರು ಒಂದೇ ತೂಗಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಮನವಿ ಮಾಡ್ಕೊಂತ ಇದೀನಿ. ಇಲ್ಲ ಅಂದ್ರೆ ತುಂಬಾ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಇದೇ ತರ ನಡ್ಕೊಂಡು ಹೋದ್ರೆ ತುಂಬಾ ತೊಂದರೆ ಆಗುತ್ತೆ. ನಾವಂತೂ ಎಚ್ಚರಿಕೆ, ನಾವು ಇವತ್ತು ಸರ್ ಹೋಗ್ತಾರೆ, ನಾಳೆ ಸರ್ ಹೋಗ್ತಾರೆ ಅಂತ ಹೇಳಿ 2 ತಿಂಗಳಾದನು ಯಾವುದೇ ತರದ್ದು ಯಾರಿಗೂ ಒಂದು ಸೌಜನ್ಯಕ್ಕೆ ಒಂದು ಮಾತಿಲ್ಲ, ಒಂದು ಕತೆ ಇಲ್ಲ. ನಾವು ಲೋಕಣ್ಣನ ಅವ್ರ ಜೊತೆಲೆಲ್ಲ ಕರ್ಕೊಂಡೋಗಿ ಪ್ರತಿ ಹಳ್ಳಿ, ಪ್ರತಿ ಟೌನಲ್ಲೆಲ್ಲ ನಿಮ್ಗೆ ಏನೇ ಇದ್ರೂ ಭರವಸೆ ನಾವು ಮಾಡ್ಕೊಡ್ತೀವಿ ಅಂತ ಲೋಕಣ್ಣವರು ಮುಂದಾಳ್ತನವಾಗಿ ಆಶ್ವಾಸನೆ ಎಲ್ಲ ಕೊಟ್ಟು ಬಂದಾರೆ. ಅವ್ರಿಗೆಲ್ಲ ಏನು ಉತ್ತರ ಕೊಡ್ತಾರೆ? ಇವರೆಲ್ಲ ಹಿಂಗೆ ಬಿಟ್ಟು ನಮ್ಮ ಲೋಕೇಶ್ವರ್ ಸಾಹೇಬ್ರಿಗೆ ಯಾವುದೇ ತರ ಗೌರವ ಸಿಕ್ಕಿಲ್ಲ ಅಂತಂದ್ರೆ ಅವ್ರಿಗೆ ಸಿಗ್ಲಿಲ್ಲ ಅಂದ್ರೆ ನಮ್ಗೆ ಎಲ್ಲಿಂದ ಸಿಗುತ್ತೆ ಸರ್? ಯಾವುದೇ ಒಂದು ಕಾರ್ಯಕ್ರಮಕ್ಕಾಗಿ ನಮ್ಮ ಕೌನ್ಸಿಲರ್ಗಳನ್ನ ಯಾರನ್ನೂ ಅವರು ಒಂದು ಕಾರ್ಯಕ್ರಮಕ್ಕೆ ಕರೆಯೋದು ಇಲ್ಲ, ಆ ಕಾರ್ಯಕ್ರಮದ ಬಗ್ಗೆ ವಿವರನೂ ಕೊಡಲ್ಲ. ಯಾವಾಗಲೂ ಅವ್ರು ರಾತ್ರಿ 10:30-11 ಗಂಟೆಗೆ ಒಂದು ಮೆಸೇಜ್ ಹಾಕ್ತಾರೆ, ನಾವು ಹೇಳಿದೀವಿ ತಿಳಿಸಿದೀವಿ ಅಂತ ಯಾರು ಮುಖ್ಯಸ್ಥರು ಕೇಳಿದ್ರೆ ಹೇಳ್ತಾರೆ. ಇದ್ರ ಬಗ್ಗೆ ನಮ್ಗೆ ಯಾವುದೇ ತರ ಗಮನ ಕೊಡಲ್ಲ. ಅವರು ಅವ್ರವ್ರ ಸಭೆಗಳನ್ನ ಕರ್ಕೊಂಡು ಅವ್ರವ್ರೇ ಮಾಡ್ಕೊಂಡು ಯಾರು ಗೆದ್ದಿರ್ತಾರೋ ಅವ್ರಿಗೆ ಯಾರ ಅವಶ್ಯಕತೆ ಇರುತ್ತೋ ಅಂತವ್ರನ್ನ ಕರ್ಕೊಂಡು ಅವರೆಲ್ಲ ಕಾರ್ಯಕ್ರಮಗಳನ್ನ ಮುಗಿಸ್ತಿದ್ದಾರೆ. ದಯವಿಟ್ಟು ಇವನ್ನೆಲ್ಲ ನಾವು ಷಡಾಕ್ಷರಿ ಅವ್ರಿಗೋಸ್ಕರನೇ ಹೋರಾಡಿದ್ದೀವಿ. ನಮ್ಮ ಲೋಕಣ್ಣ ಹೇಳಿರೋದ್ರಿಂದ ನಾವು ಪ್ರತಿಯೊಂದು ಸಭೆ ಕರೀಲಿ, ಪ್ರತಿಯೊಂದು ಯಾವುದೇ ಒಂದು ಕೆಲಸ ಆಗಲಿ ಲೋಕೇಶ್ವರ್ ಅವ್ರ ಮುಖ ನೋಡ್ಕೊಂಡೆ ನಾವೆಲ್ಲ ಕೆಲಸಗಳು ಮಾಡ್ಕೊಂತಾನೆ ಬಂದಿದ್ದೀವಿ. ಮುಂದೆ ನಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಸರ್. ಈಗ ಎಲ್ಲಾ ಕಡೆನೂ ನಮ್ಮ ಲೋಕೇಶ್ವರ ಅಭಿಮಾನಿಗಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಇವ್ರಿಗೆ ಅದನ್ನ ಕೊಡಬಾರ್ದು, ಇದನ್ನ ಕೊಡಬಾರ್ದು ಅಂತ ಟಾರ್ಗೆಟ್ ಮಾಡ್ಕೊಂಡೇ ಬಂದಿದ್ದಾರೆ ನಮ್ಮನ್ನ. ದಯವಿಟ್ಟು ಇದೆಲ್ಲ ಆಗ್ದಂಗೆ ನಮ್ಮ ಲೋಕೇಶ್ವರ್ ಅವ್ರಿಗೆ ಒಂದು ಒಳ್ಳೆ ಸ್ಥಾನಮಾನ ಕೊಟ್ಟರೆ ನಮಗೂ ಇದು ಕಡಿಮೆ ಆಗುತ್ತೆ. ಪ್ಲಸ್ ನಮ್ಮನ್ನು ಒಂದು ಗುರುತಿಸಿ, ನಾವು ಅವ್ರಿಗೋಸ್ಕರನೇ ದುಡ್ದಿದ್ದೀವಿ, ನಾವು ಷಡಾಕ್ಷರಿ ಅವ್ರಿಗೋಸ್ಕರನೇ ದುಡ್ದಿದ್ದೀವಿ. ನಾವು ಹೆಣ್ಮಕ್ಳಾದ್ರೂ ಪ್ರತಿ ರಾತ್ರಿ ಅವ್ರ ಭಾರತ್ ಜೋಡೋ ಪ್ರೋಗ್ರಾಮ್ ಮಾಡಿದ್ದೀವಿ, ನಾವು ಅವ್ರ ಜೊತೆಲ್ಲ ಹೋಗಿದ್ದೀವಿ, ಪಾದಯಾತ್ರೆ ಮಾಡಿದ್ದೀವಿ, ಮತ್ತೆ ತಿಪ್ಪೂರಲ್ಲಿ ಪ್ರತಿಯೊಂದು ಮನೆಗೂ ಹೋಗಿ ನಾವು ಇದು ಮಾಡ್ಕೊಂಡ್ ಬಂದಿದ್ದೀವಿ ಸರ್. ಹೆಣ್ಮಕ್ಳು ಅಂತ ನಾವೇನು ಕಡಿಮೆ ಏನಿಲ್ಲ, ನಾವು ಪ್ರತಿಯೊಂದಕ್ಕೂ ನಾವು ಅವ್ರ ಜೊತೆಲೇ ಇದ್ದೀವಿ. ಷಡಾಕ್ಷರಿ ಓಟ್ ಹಾಕಿದ್ದೀವಿ, ಹಾಕ್ಸಿದ್ದೀವಿ ಅಂತ ಓಡಾಡಿದ್ದಾರೆ. ಇದು ನಾವು ಒಂದು ಓಟ್ ಹಾಕಿರೋದು ಸಹ ಕಾಂಗ್ರೆಸ್ಗೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೀವಿ, ಅದನ್ನು ಪ್ರಚಾರ ಮಾಡಿಲ್ಲ. ಅಂದರೆ ಪ್ರಾಮಾಣಿಕವಾಗಿ ದೇವರ ಬಿಟ್ಟು ಪ್ರಮಾಣ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ.
ಇದೇ ರೀತಿ ಇವರು ಷಡಾಕ್ಷರಿ ಅವರು ಮುಂದುವರೆದ್ರೆ ಅವರು ಲೋಕನಾಥ್ ಮನೆಗೆ ಬಂದಾಗ ಹೇಳಿದ್ರು ನಾನು ಗೆಲ್ತೀನೇನಪ್ಪ ಅಂದರು. ಅವ್ರ ಕಡೆ ಕಾರ್ಯಕರ್ತರು ಏನು ಹೇಳ್ತಾ ಇದ್ದಾರೆ ಅಂದರೆ ಕಳೆದ ನಮಗೆ ಸಪೋರ್ಟ್ ಮಾಡಿದ್ರ ಅಂತ ಅವರ ಮನೋಭಾವನೆ. ಆದರೆ ಅವಾಗಿನ ಪರಿಸ್ಥಿತಿನೇ ಬೇರೆ, ಈಗಿನ ಪರಿಸ್ಥಿತಿನೇ ಬೇರೆ. ಷಡಾಕ್ಷರಿ ಖುದ್ದಾಗಿ ಇವತ್ತು ವಿಡಿಯೋ ಕ್ಲಿಪ್ಗಳು ಇದ್ದಾವೆ, ಫೋಟೋ ಎಲ್ಲ ಕೊಡ್ತೀವಿ, ವಿಡಿಯೋ ಕ್ಲಿಪ್ಗಳು ಇದ್ದಾವೆ. ಅವ್ರು ಮನೆಗೆ ಬಂದು ಕುಳಿತಾಗ ಎಲೆಕ್ಷನ್ಗಿಂತ ಮುಂಚೆ ನಾನು ಗೆಲ್ತೀನೇನಪ್ಪ ಅಂತ ಅವರಲ್ಲೇ ಒಂದು ಅಸಮಾಧಾನ ಮತ್ತು ಒಂದು ಡೌಟ್ ಇತ್ತು. ಅದನ್ನ ಲೋಕನಾಥ್ ಹೇಳಿದ್ರು ಸ್ಪಷ್ಟವಾಗಿ, ಮತ್ತು ನಾವು ಕಾರ್ಯಕರ್ತರುಗಳು ಹೇಳಿದ್ರು ಲೋಕನಾಥ್ ಸಹಕಾರ ಕೊಟ್ಟು ನೀವು ಖಂಡಿತ ಗೆಲ್ತೀರಾ ಅಂತ. ಅದೇ ರೀತಿ ಒಂದಲ್ಲ 2 ಸಲ ಅಲ್ಲ 3-4 ಸಲ ಅವ್ರ ಮನೆಗೆ ಬಂದರು, ಹೋದ್ರು. ಇವಾಗ ನಾಮಿನೇಷನ್ ಫೈಲ್ ಮಾಡಬೇಕಲ್ಲ ಅವ್ರ ಮನೆಗೆ ಬಂದರು. ಲೋಕನಾಥ್ ಅವ್ರ ದೇವ್ರ ಪ್ರಸಾದ ಕುಂಕುಮನೋ ಅವ್ರ ಹಣೆಗೆ ತಿಲಕ ಇಟ್ಟರು. ಅದೆಲ್ಲ ನೀವು ಸಾಕಷ್ಟು ನೋಡಿದ್ದೀರ. ಇಷ್ಟೆಲ್ಲ ಆದರೂ ಸಾಕಷ್ಟು ಒಳ್ಳೆ 18 ವರ್ಷದ ತರುಣ ಥರ ಲೋಕೇಶ್ ಅವರು ಇಡೀ ತಾಲೂಕತ್ತೆಂತ ಅವ್ರಿಂತಲೂ ಹಂಗೆ ಓಡಾಡಿರಲಿಲ್ಲ. ಅಷ್ಟು ಓಡಾಟ ಮಾಡಿದ್ರು. ಪ್ರಾಮಾಣಿಕವಾಗಿ ಕಾಂಗ್ರೆಸ್ ವೋಟ್ ಹಾಕಿದ್ರು, ಹಾಕ್ಸಿರು. ಏನು ಪ್ರತಿಫಲಾಪೇಕ್ಷೆ ಇಲ್ಲದೆ, ಯಾವುದೇ ರೀತಿ ಹಣ ಮುಟ್ದೆ, ಯಾವುದೇ ರೀತಿ ಅಧಿಕಾರ ಇಂಥದೇ ಮುಂದಕ್ಕೆ ಬೇಕು ಅಂತ ಏನು ಕೇಳದೆ ನಿಸ್ವಾರ್ಥವಾಗಿ ಕೆಲಸ ಮಾಡಿದ್ರು. ಇದನ್ನು ಷಡಾಕ್ಷರಿ ಅವರು ದುರುಪಯೋಗ ಇವತ್ತು ಪಡಿಸ್ಕೊತಾ ಇದ್ದಾರೆ. ಉದ್ದೇಶವಾಗಿ ಅವ್ರಿಗೆ ಹೇಳ್ತಾ ಇದ್ದೀವಿ, ಇವತ್ತು ನಾವು ಯಾವ ವ್ಯಕ್ತಿಗೆ ಯಾವ ಪಕ್ಷಕ್ಕೆ ಹಾಕಬಾರ್ದು ಅಂತ ಇದ್ದು ಹಾಕಿದ್ದೀವಿ ಕಾಂಗ್ರೆಸ್ಗೆ. ಅದಕ್ಕೆ ಕಾರಣ ಲೋಕೇಶ್ ಅವರು. ಈ ಥರ ನನ್ನಂಥ 100,000 ಮನುಷ್ಯನ ಚೇಂಜ್ ಮಾಡಿದ್ದಾರೆ ಲೋಕೇಶ್ ಅವರು. ದಯವಿಟ್ಟು ಅವರಿಗೆ ಗೌರವ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಕೊಡಬೇಕು ಅದನ್ನು ಷಡಾಕ್ಷರಿ ಅವರು ಮನಸ್ಸು ಅರ್ಥ ಮಾಡ್ಕೊಂಡು ಕೊಡಬೇಕು. ಕೊಡಲಿಲ್ಲ ಅಂದರೆ ಮುಂದಿನ ದಿವಸಗಳಲ್ಲಿ ಲೋಕೇಶ್ ಅವರು ಹೇಳಿದ್ರು ನಾವು ಸುಮ್ಮನಾಗಲ್ಲ. ಅವರ ಮುಂದಿನ ದಿನಗಳಲ್ಲಿ ಹುರ್ಗದಿಗೆ ಕರ್ಪೂರ ಹಚ್ಚಾಕಿ ಧರ್ಮಸ್ಥಳಕ್ಕೆ ವಾಹನ ಮುಖಾಂತರ ನಾವು 100 ಜನ ಕಾರ್ಯಕರ್ತರು, ಹಳ್ಳಿಕಾರ ಸಾಮ್ರಾಜ್ಯದಿಂದ ಮತ್ತು ಅಭಿಮಾನಿಗಳು, ಲೋಕೇಶ್ ಅಭಿಮಾನಿಗಳು 1000 ಜನ ಕಾರ್ಯಕರ್ತರು ಧರ್ಮಸ್ಥಳಕ್ಕೆ ಹೋಗಿ. ಆದರೆ ನಮ್ಮನ್ನು ಗೌರವವಾಗಿ ನಡೆಸ್ಕೊಂತ ಇಲ್ಲ ಅನ್ನೋದು ಸಖತ್ತು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮನಸ್ಸಿಗೆ ಭಾರಿ ನೋವಾಗಿದೆ. ಆಮೇಲೆ ಇದಕ್ಕೆ ದುಡ್ದಿರೋದ್ರಿಂದ ಏನು ಹೇಳಿದ್ರು ಅವ್ರಿಗೆ ಮನಸ್ಥಿತಿಗಳು ಅರ್ಥ ಆಗದಲ್ಲ. ನಮ್ಮ ಕಾರ್ಯಕರ್ತರೆಲ್ಲ ಬೇಜಾರಾಗಿ ಇಷ್ಟು 2 ತಿಂಗಳಾಗಿ ಚುನಾವಣೆ ಆಗಿ ಒಂದು ಗೌರವಿಸೋ ಅಂತ ಕೆಲಸ ನಡೀಲಿಲ್ಲ. ಹಿಂಗೆಲ್ಲ ಆದ್ರೂ ಎಷ್ಟು ದಿವಸ ಅಂತ ಹೇಳಿ ಎಲ್ಲರೂ ನಮ್ಮನ್ನು ಭಾರಿ ಇದು ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರು. ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀವಿ, ನಮ್ಮ ಸಾಹೇಬರಿಗೆ ಸೂಕ್ತ ಸ್ಥಾನಮಾನ ಕೊಟ್ಟು ಅವ್ರನ್ನ ಗುರುತಿಸೋ ಮಟ್ಟಬೇಕು. ಹೈಕಮಾಂಡ್ನಲ್ಲಿ ಇರೋ ವ್ಯತ್ಯಾಸಗಳನ್ನ ಸರಿ ಮಾಡಿ ನಮ್ಮನ್ನೆಲ್ಲ ಒಂದು ಮಟ್ಟಕ್ಕೆ ತಾಂಡದ ಮಟ್ಟಕ್ಕೆ ಹೋರಾಟ ಮಾಡಬೇಕು. ಆಮೇಲೆ ನಿಖಿಲ್ ರಾಜಣ್ಣ ಅವರು ಅವರ ತಮ್ಮನ ಮಗ ಆಗಿರ್ಬೋದು, ಈ ತಾಲೂಕಿನ 2ನೇ MLA ಟೈಮ್ನಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ಒಂದು ಷಡಾಕ್ಷರಿ ಅವರು ಒಂದು ಗೌರವವನ್ನು ಕೊಟ್ಟಿಲ್ಲ ಲೋಕಣ್ಣ ಅವ್ರಿಗೆ. ಅದರಿಂದ ಮುಂದೆ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಲೋಕಣ್ಣ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಅವರು ಮುಂದುವರೆದ್ರೆ ಷಡಪ್ಪ ಅವರು ಆ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಲೋಕಣ್ಣ ಅವರು ಸಹಕಾರ ಕೊಟ್ಕೊಂಡು ಎಲ್ಲ ಅಭಿವೃದ್ಧಿ ಕೆಲಸದಲ್ಲೂ ಭಾಗವಹಿಸ್ತಾರೆ. ಅದರಿಂದ ಇದರಲ್ಲಿ ಯಾವುದನ್ನು ಕಡೆಗಣಿಸ್ತಲೇ ಎಲ್ಲರನ್ನೂ ಜೊತೆಯಾಗಿ ಹೋಗ್ಬೇಕು ಅಂತ ಕೇಳ್ಕೊಂತಾರೆ.